ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟೊಮ್ಯಾಟೊ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾದ ಬ್ರೇಕ್ಫಾಸ್ಟ್. ಮೊದಲಿಗೆ ಚಟ್ನಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು 4 ಟೊಮೆಟೊ ಕಾಯಿ ತಗೊಂಡಿದ್ದೀನಿ, 8ರಿಂದ 9 ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. 2 ಚೆನ್ನಾಗಿ ತೊಳೆದು ಹಸಿಮೆಣಸಿಕಾಯಿನ ಫ್ರೈಯಿಂಗ್ ಪ್ಯಾನಿಗೆ ಹಾಕಿದ್ದೀನಿ. ಟೊಮೆಟೊ ಕೂಡ ನಾನು ಒಂದರಲ್ಲಿ 4 ಪೀಸ್ ಮಾಡಿ ಫ್ರೈಯಿಂಗ್ ಪ್ಯಾನಿಗೆ ಹಾಕಿ ಚೆನ್ನಾಗಿ ಆಯಿಲ್ ಹಾಕಿ ಹುರಿಬೇಕು. ಫಸ್ಟು ಹಸಿ ವಾಸನೆ ಹೋಗಿ ಚೆನ್ನಾಗಿ ಅದು ಕಲರ್ ಬರಬೇಕು, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ಫೈನಲಿ ಈ ಥರ ಆಗಬೇಕು. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಬೆಲ್ಲ ಹಾಕಿ ನಾವು ಟೊಮೆಟೊ ಮತ್ತು ಮೆಣಸಿಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಮೆಣಸಿಕಾಯಿನಷ್ಟೇ ಫಸ್ಟ್ ಎತ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ನಾವು ಬೆಳ್ಳುಳ್ಳಿ, ಮೆಣಸಿಕಾಯಿ, ಜೀರಿಗೆ, ಉಪ್ಪು, ಬೆಲ್ಲನ ಈ ಥರ ರುಬ್ಕೊಂಡ್ಮೇಲೆ ಇದಕ್ಕೆ ಟೊಮೆಟೊ ಹಾಕಬೇಕು. ನೆಕ್ಸ್ಟ್ ಟೊಮೆಟೊನು ಕೂಡ ಕೋರ್ಸಾಗಿ ರುಬ್ಬಿದ್ರೆ ಸಾಕು. ಇವಾಗ ಸಿಂಪಲ್ ಟೊಮೆಟೊ ಚಟ್ನಿ ರೆಡಿ ಆಯಿತು. ಫೈನಲ್ಲಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ತೊಳೆದು ಲಾಸ್ಟಲ್ಲಿ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಿದ್ರೆ ಸಾಕು. ಅಲ್ಲಿಗೆ ಟೊಮೆಟೊ ಚಟ್ನಿ ರೆಡಿ. ತುಂಬಾ ಸಿಂಪಲ್ ಇದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ. ಚಟ್ನಿ ರೆಡಿ ಆಯಿತು. ಇವಾಗ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಒಂದು ಕುಕ್ಕರಲ್ಲಿ 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಇವಾಗ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕಬೇಕು. ಚೆನ್ನಾಗಿ ಬೇಯಬೇಕು ಅಕ್ಕಿ ಹಿಟ್ಟು. ಒಂದು 5ರಿಂದ 6 ನಿಮಿಷದವರೆಗೂ ಮುಚ್ಚಿ ಅದು ಚೆನ್ನಾಗಿ ಕುದೀತಾ ಚೆನ್ನಾಗಿ ಬೇಯಬೇಕದು. ಇವಾಗ 10 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಈ ಥರ ಬೆಂದಿದೆ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಜಿಗುಟ್ ಮಾಡ್ಕೋಬೇಕು. ಸ್ಪೂನಿಂದ ಬೇಕಾದರೂ ನೀವು ತಿರುಗಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಮುದ್ದೆ ಕೋಲಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಮುದ್ದೆ ಕೋಲಿಂದನೂ ನೀವು ಈ ಥರ ತಿರುಗಿಸ್ಬೇಕು ಚೆನ್ನಾಗಿ. ಇವಾಗ ಸ್ವಲ್ಪ ತಣ್ಣಗಾಗಿದೆ ಜಿಗುಟು. ಇವಾಗ ಇದನ್ನು ನಾದಿ ಚೆನ್ನಾಗಿ ಹಾಗೆ ಕೂಡ ರೊಟ್ಟಿ ಮಾಡ್ಬೋದು, ನಾವು ಜೋಳದ ರೊಟ್ಟಿ ಮಾಡಿರೋ ಥರ. ನಾನಿಲ್ಲಿ ಸ್ವಲ್ಪ ಹಿಟ್ಟಿಗೆ ಜೀರಿಗೆ ಹಾಕಿದ್ದೀನಿ, ಹಾಗೆ ತರಕಾರಿ ಕೂಡ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ಪೆಷಲ್ ಆಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ ಅಂಥೇಳಿ ಈ ಥರ ನಾನು ತರಕಾರಿ ಎಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ತರಕಾರಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ನಾದಿ ಈ ಥರ ಸಾಫ್ಟಾಗಿ ಉಂಡೆನ ಫಸ್ಟೇ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೀವು ಇದಕ್ಕೆ ಹಿಟ್ಟು ಹಚ್ಚಿ ಉದ್ದಿದ್ರೆ ನೀರು ಹಚ್ಚಿ ಬೇಯಿಸಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಪೇಪರ್ಗೆ ಆಯಿಲ್ ಹಾಕಿನೇ ತಟ್ತಾ ಇದ್ದೀನಿ. ಆಯಿಲ್ ಹಾಕಿ ಉದ್ದಿದ್ರೆ ನೀವು ಆಯಿಲ್ ಹಾಕಿನೇ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನಾನಿವಾಗ ಆಯಿಲ್ ಹಚ್ಚಿ ಉದ್ದಿ ರೆಡಿ ಮಾಡೀನಿ. ಸೊ ಇವಾಗ ಇದನ್ನು ಬೇಯಿಸ್ತೀನಿ. ನಾನಿಲ್ಲಿ ಆಯಿಲ್ ಹಾಕಿ ರೊಟ್ಟಿ ಮಾಡಿರೋದ್ರಿಂದ ಆಯಿಲ್ ಹಾಕಿನೇ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತವ ಬಿಸಿಯಾಗಿದೆ. ಇವಾಗ ಆಯಿಲ್ ಹಾಕಿ ಬೇಯಿಸ್ತೀನಿ. 2 ಕಡೆ ಚೆನ್ನಾಗಿ ಆಯಿಲ್ ಹಾಕಿ ಬೇಯಿಸಿದ್ರೆ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ 2 ಕೂಡ ರೆಡಿ ಆಯಿತು. ಹೆಲ್ದಿ ಬ್ರೇಕ್ಫಾಸ್ಟ್ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಿಟ್ಟು ಚೆನ್ನಾಗಿ ಬೆಂದಿದ್ರೆ ಹರಿಯಲ್ಲ, ನಮಗೆ ಉದ್ದೋದಕ್ಕೂ ಈಸಿ ಆಗುತ್ತೆ, ಹಾಕೋದಕ್ಕೂ ಈಸಿ ಆಗುತ್ತೆ. ಚೆನ್ನಾಗಿ ಬೇಯಲಿಲ್ಲ ಅಂತ ಹೇಳಿದ್ರೆ ಸೊ ನಾವು ತೆಗೆಯೋವಾಗಲೇ ಅದು ಹರಿದೋಗ್ಬಿಡುತ್ತೆ. ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು 10 ನಿಮಿಷ. ಸೊ ನೋಡಿರಿ, ಇವಾಗ 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ಫೈನಲಿ ರೆಡಿ ಆಯಿತು. ಈ ಹೆಲ್ದಿ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ನಾನು ಬ್ರೇಕ್ಫಾಸ್ಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.